ದೇವರಾದ ಶ್ರೀ ಮಾಮಹೇಶ್ವರಿಯನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಇವತ್ತು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ನಿಟ್ಟಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. 2011ರಲ್ಲಿ ಲೋಕಾರ್ಪಣೆಗೊಂಡಂಥ ಶ್ರೀ ಮಾಮಹೇಶ್ವರಿ ದೇವಸ್ಥಾನ ಇದೀಗ 14 ವರ್ಷಗಳ ಬಳಿಕ ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿದೆ. ಮುಖ್ಯವಾಗಿ ಈ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದಂತೆ ಭದ್ರಕಾಳಿ ದೇವಿಯ ಹೊಸ ಸಾನ್ನಿಧ್ಯದ ನಿಟ್ಟಿನಲ್ಲಿ ಭದ್ರಕಾಳಿ ದೇವರ ಪೀಠ ಪ್ರತಿಷ್ಠೆ ಕೂಡ ಜರಗಲಿದೆ. ಆ ನಿಟ್ಟಿನಲ್ಲಿ ಫೆಬ್ರವರಿ 1ರಿಂದ 6 ತನಕ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಜರಗಲಿದೆ. ಇವತ್ತು ಶ್ರೀ ಮಾಮಹೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪ್ರಚಾರದ ನಿಟ್ಟಿನಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ನಮ್ಮ ಪ್ರೀತಿಯ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮ ಬಂಧುಗಳಿಗೆ ಶ್ರೀ ಮಾಮಹೇಶ್ವರಿ ದೇವಸ್ಥಾನ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಆಡಳಿತ ಮಂಡಳಿ ಸೇವಾ ಸಮಿತಿ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ BJPಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಕುಂಪಲ್ ಅವರು ಕೂಡ ನಡೆಸಲಿಕ್ಕೆ ಹೋಗಿದ್ದಾರೆ. ಅವರಿಗೆ ಸ್ವಾಗತವನ್ನು ನೀಡ್ತಿದ್ದೇನೆ. ಅದೇ ರೀತಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರು ಈ ಒಂದು 14 ವರ್ಷಗಳ ನಿರಂತರ ಸೇವೆಯಿಂದ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿಯಾಗಿದ್ದ ಸನ್ಮಾನ್ಯ AJ ಶೇಖರ್ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಳೆದ 14 ವರ್ಷಗಳಿಂದ ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿ ಇದ್ದುಕೊಂಡು ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಕೊಂಡು ಈ ಕ್ಷೇತ್ರವನ್ನು ಮುನ್ನಡೆಸಿಕೊಂಡು ಬರುವಂಥ ನಮ್ಮ ಪ್ರೀತಿಯ ದಿನೇಶ್ ಕೆ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾದಂಥ ಸ್ವಾಗತಿಸುತ್ತಿದ್ದೇನೆ. ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರು, ಈ ಕ್ಷೇತ್ರದ ಸೇವಾ ಸಮಿತಿ ಅಧ್ಯಕ್ಷರಾಗಿದ್ದುಕೊಂಡು ಕಳೆದ ಹಲವಾರು ವರ್ಷಗಳಿಂದ ಕ್ಷೇತ್ರದ ಅಭಿವೃದ್ಧಿಗೆ ತನ್ನನ್ನು ಕೊಡಿಸಿಕೊಂಡಂಥ ಸನ್ಮಾನ ದಿನೇಶ್ ರೈ ಕಳ್ಳಿಗಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಬ್ರಹ್ಮಕಲಶೋತ್ಸವದ ಪ್ರಧಾನ ಕಾರ್ಯದರ್ಶಿ ಶ್ರೀ ಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಗೋಪಿನಾಥ್ ಕಾಪಿಗಾರಿದ್ದಾರೆ. ಅವರನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಶ್ರೀ ಮಾಮಹೇಶ್ವರಿ ದೇವಸ್ಥಾನ ಬ್ರಹ್ಮಕಲಶೋತ್ಸವದ ಪ್ರಚಾರದ ಸಮಿತಿ ಅಧ್ಯಕ್ಷರು, ಅಬ್ಬರದ ಪ್ರಚಾರವನ್ನು ನೀಡಿರುವಂಥ ನಮ್ಮ ಜಗದೀಶ್ ಆಚಾರ್ಯ ಇದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಮುಂದಕ್ಕೆ ನಮ್ಮ ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ದೇವಸ್ಥಾನದ ಎಲ್ಲ ಮುಖ್ಯಸ್ಥರೇ, ಮಾಧ್ಯಮದ ಆತ್ಮೀಯ ಮಿತ್ರರೇ, 2011ರ ಹಿಂದೆ ಈ ಕಾಪಿಕಾಡ್ನಲ್ಲಿ ಅನೇಕ ಬೇರೆ ಬೇರೆ ಘಟನೆಗಳ ಮುಖಾಂತರ ಗದ್ಗದಿತರಾಗಿರುವಂಥ ಈ ಒಂದು ಪ್ರದೇಶದಲ್ಲಿ ಈ ಊರಿನ ಎಲ್ಲರ ಪ್ರಮುಖರ ಒಂದು ಮಾರ್ಗದರ್ಶನದಂತೆ ಪ್ರಶ್ನಾಚಿಂತನೆಯಲ್ಲಿ ಬಂದ ರೀತಿಯಲ್ಲಿ ಅನೇಕ ವರ್ಷಗಳಿಂದ ಈ ಒಂದು ಪ್ರದೇಶದಲ್ಲಿ ದೇವಸ್ಥಾನದ ಕುರುಹುಗಳಿದ್ದ ಕಾರಣ, ನಿರ್ಜೀವ ವ್ಯವಸ್ಥೆಯಲ್ಲಿದ್ದ ಕಾರಣ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡುವುದರ ಮುಖಾಂತರ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಎನ್ನುವ ಒಂದು ಪ್ರಶ್ನಾಚಿಂತನೆಯಲ್ಲಿ ಬಂದ ಕಾರಣ ಆ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನದ ನಿರ್ಮಾಣದ ಕಾರ್ಯ ಪ್ರಾರಂಭ ಆಯಿತು. ಈ ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ಊರಿನ ಮತ್ತು ಅನೇಕ ಹೊರದ ಪ್ರದೇಶದಲ್ಲಿರುವಂಥ ಅನೇಕ ದಾನಿಗಳ ಮತ್ತು ಭಕ್ತರ ಒಂದು ಸಹಕಾರದಿಂದ ಈ ಒಂದು ದೇವಸ್ಥಾನವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಈ ಒಂದು ದೇವಸ್ಥಾನದ ಆಡಳಿತ ಮಂಡಳಿ ನಿರ್ಮಾಣ ಮಾಡುವುದರ ಮುಖಾಂತರ ಈ ದೇವಸ್ಥಾನದ ಪ್ರತಿಷ್ಠೆಯನ್ನು ಬ್ರಹ್ಮಕಲಶೋತ್ಸವವನ್ನು 2011ಕ್ಕೆ ಮಾಡಿ ಇವತ್ತು ಸರಿಸುಮಾರು 14 ವರ್ಷ ಆಗಿದೆ. 2011ಕ್ಕೆ ಈ ಒಂದು ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಆಗಬೇಕಿದ್ರೆ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ಅವರ
ಪರಿಶ್ರಮದ ಕಾರಣಕ್ಕೋಸ್ಕರ ಈ ದೇವಸ್ಥಾನ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಲೋಕಾರ್ಪಣೆ ಆಗುವುದರ ಮುಖಾಂತರ ಈ ದೇವರ ಅನುಗ್ರಹ ಸಿಕ್ಕಿದೆ. ಉಮಾಮಹೇಶ್ವರಿ ದೇವರ ನಿರಂತರ ಒಂದು ಪ್ರಾರ್ಥನೆಯ ಮುಖಾಂತರ ಈ 14 ವರ್ಷಗಳ ಕಾಲ ಈ ದೇವಸ್ಥಾನ ನಮ್ಮ ಜಿಲ್ಲೆ ಹೊರ ಜಿಲ್ಲೆಗೆ ಕೂಡ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಅಧ್ಯಕ್ಷರಾದ ಸನ್ಮಾನ್ಯ ಎ ಜೆ ಶೇಖರ್ ಅವರ ನೇತೃತ್ವದಲ್ಲಿ ಅತ್ಯಂತ ಒಳ್ಳೆಯ ರೀತಿಯ ಈ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಬೇಕಾದಂಥ ಎಲ್ಲ ಸವಲತ್ತನ್ನು ಕೊಡುವುದರ ಮುಖಾಂತರ ಇಲ್ಲಿ ಬರುವಂಥ ಭಕ್ತರಿಗೆ ಒಳ್ಳೆಯ ರೀತಿಯ ಪೂಜೆ ಪುರಸ್ಕಾರ ಮತ್ತು ಪ್ರಸಾದ ಸ್ವೀಕಾರಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವುದರ ಮುಖಾಂತರ ಈ ದೇವಸ್ಥಾನ ಆಸುಪಾಸಿನಲ್ಲದೆ ಬೇರೆ ಪ್ರದೇಶದಲ್ಲಿ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ದೇವಸ್ಥಾನದ ಭಕ್ತರಿದ್ದಾರೆ. ಆ ಭಕ್ತರ ಎಲ್ಲರ ಸಹಕಾರದಿಂದ ಈ ಒಂದು ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಆದ ನಂತರ ಕೂಡ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಪ್ರಾರಂಭದಲ್ಲಿ ಅತ್ಯಂತ ಕಷ್ಟದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣದ ಕಾರ್ಯ ಮಾಡಿದರೂ ಕೂಡ ಆ ಸಂದರ್ಭದಲ್ಲಿ ಎಲ್ಲ ಪ್ರಮುಖರ ಸಹಕಾರದಿಂದ ಮಾಡಿದರೂ ಕೂಡ ನಂತರದ ದಿನಗಳಲ್ಲಿ ಈ ದೇವರ ಕಾರಣಿಕ ಮತ್ತು ದೇವರ ಅನುಗ್ರಹದಿಂದ ಸಾಕಷ್ಟು ಇಲ್ಲಿ ಬಂದು ಬೇಡಿಕೊಂಡ ಎಲ್ಲ ಭಕ್ತರಿಗೆ ಒಳ್ಳೆಯದಾಗಿದೆ. ಅವರ ಜೀವನದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ಈ ಸುತ್ತಮುತ್ತ ಇರುವ ಎಲ್ಲ ಜನರ ಭಾವನೆಗಳಿಗೆ ಬದುಕಿಗೆ ಈ ದೇವರು ಆಸರೆಯಾಗಿ ನಿಂತಿರುವ ಕಾರಣ ಇವತ್ತು ಎಲ್ಲರೂ ಕೂಡ ಈ ದೇವಸ್ಥಾನದ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟು ನಿತ್ಯ ನಿರಂತರ ಬೆಳಿಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು ಅಥವಾ ರಾತ್ರಿಯ ಪೂಜೆ ಪುರಸ್ಕಾರಗಳಿಗೆ ವಿಶೇಷವಾಗಿ ತಮ್ಮದೇ ಆದ ಕೊಡುಗೆ ಕೊಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಮುಂದೆ ಬರುವಂಥದ್ದನ್ನು ಕೂಡ ನೋಡಿದರೆ ಈ ದೇವರ ಅನುಗ್ರಹ ಎಲ್ರಿಗೂ ಸಿಕ್ಕಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಭಾರಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಜನಸಂದಣಿ ಬರುವಂಥದ್ದು, ಭಕ್ತರ ಸಮೂಹ ಬರುವಂಥದ್ದು ಇದನ್ನು ನೋಡ್ತಾ ಇದ್ದೇವೆ. ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಲ್ಲಿ ಕೂಡ ಧಾರ್ಮಿಕ ಕೆಲಸ ಕಾರ್ಯ ಆದರೆ ಅದಕ್ಕೆ ಪೂರಕವಾಗಿ ಸಹಕಾರ ಕೊಡುವಂಥದ್ದು, ಎಲ್ಲಿ ಕೂಡ ಆದರೆ ನಿತ್ಯ ನಿರಂತರ ಭಜನಾ ಕಾರ್ಯಕ್ರಮವನ್ನು ಕೊಡುವಂಥದ್ದು, ಚೆಂಡೆಯ ಸೇವೆಯನ್ನು ಕೊಡುವಂಥದ್ದು, ಬೇರೆ ಬೇರೆ ರೀತಿಯ ಧಾರ್ಮಿಕ ಕೆಲಸಕ್ಕೆ ಕೂಡ ಸಹಕಾರವನ್ನು ಕೊಡುವುದರ ಮುಖಾಂತರ ಈ ದೇವಸ್ಥಾನದ ದೇವರು ಉಮಾಮಹೇಶ್ವರಿ ದೇವರು ಎಲ್ಲರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಇವತ್ತು ಮತ್ತೆ ಬ್ರಹ್ಮಕಲಶೋತ್ಸವದ ಈ ಒಂದು ಸುದಿನ ಬಂದಿದೆ. ಈಗಾಗಲೇ ಪ್ರಶ್ನಾ ಚಿಂತನೆಯ ಪ್ರಕಾರ ಈ ಭದ್ರಕಾಳಿಯ ದೇವರ ಪ್ರತಿಷ್ಠೆ ಆಗಬೇಕು. ಆ ಒಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಭದ್ರಕಾಳಿ ಕೂಡ ನೆಲೆಯೂರಿ ನಿಂತು ನಮಗೆಲ್ಲ ಅನುಗ್ರಹ ಮಾಡಬೇಕೆನ್ನುವ ಪ್ರಶ್ನಾ ಚಿಂತನೆಯಲ್ಲಿ ಬಂದ ಕಾರಣ ಆ ನಿರ್ಮಾಣದ ಕಾರ್ಯ ಕೂಡ ಈಗಾಗಲೇ ಅಂತಿಮ ಹಂತದಲ್ಲಿದೆ. ಮತ್ತು ದೇವಸ್ಥಾನದ ಯಾವುದೆಲ್ಲ ಕೆಲಸ ಕಾರ್ಯವನ್ನು ಮಾಡಬೇಕು ಹೆಚ್ಚಿನ ಅಂಶ ಇತಿಹಾಸದಲ್ಲಿ ಬರೆದಿಡುವ ರೀತಿಯಲ್ಲಿ 90 ಭಾಗ ಈಗಾಗಲೇ ಎಲ್ಲ ಕೆಲಸ ಕಾರ್ಯವನ್ನು ಮುಗಿಸಿ ಬ್ರಹ್ಮಕಲಶೋತ್ಸವಕ್ಕೆ ಇನ್ನು ಸಿದ್ಧತೆಯನ್ನು 2-3 ದಿನದಲ್ಲಿರುವ ಸಂದರ್ಭದಲ್ಲಿ ಮಾಡಿ ಆಗಿದೆ. ನಮ್ಮ ಈ ಒಂದು ದೇವಸ್ಥಾನದ ಸುತ್ತಮುತ್ತಲಿನವರ ಸಹಕಾರ ಮತ್ತು ಇದಕ್ಕೆ ಬೇಕಾದಂಥ ಭೂಮಿಯ ವ್ಯವಸ್ಥೆ ನಾಡಿದ್ದು ಬ್ರಹ್ಮಕಲಶೋತ್ಸವ ಮಾಡಬೇಕಿದ್ರೆ ಹಿಂದೆ ಮಾಡಿದ್ದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಬರುವ ನಿರೀಕ್ಷೆಯನ್ನು ಹೊಂದಿದ್ದೇವೆ. ಈಗಾಗಲೇ ಒಂದು ಸಭೆ ಮಾಡಬೇಕಿದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾರೆ. ಬ್ರಹ್ಮಕಲಶೋತ್ಸವಕ್ಕೆ ಪೂರಕವಾಗಿ ಹೊರಕಾಣಿಕೆಯ ಒಂದು ಕಾರ್ಯದಲ್ಲಿ ಏನು ಸಭೆಯನ್ನು ಮಾಡಿದ್ದೇವೆ. ಈಗಾಗಲೇ ತಲಪಾಡಿ, ಆಸೇಗೋಲಿ ಅಥವಾ ತೊಕ್ಕೋಟು, ಉಳ್ಳಾಲ ಅಥವಾ ಮಂಗಳೂರು ನಮ್ಮ ನಗರ ಪ್ರದೇಶದಲ್ಲಿ ಕೂಡ ನಮ್ಮ ಶರವ ಮಹಾಗಣಪತಿ ದೇವಸ್ಥಾನ ರಾಘವೇಂದ್ರ ಶಾಸ್ತ್ರಿಗಳ ಒಂದು ಸಮ್ಮುಖದಲ್ಲಿ ನಡೆದಂಥ ಸಭೆಯಲ್ಲಿ ಕೂಡ ನಮ್ಮ ಜಿಲ್ಲೆಯ ನಾಯಕರಾದ ಮೋನಪ್ಪ ಭಂಡಾರಿ ಅವರ ನೇತೃತ್ವದಲ್ಲಿ ಒಂದು ಅಲ್ಲಿಂದ ಹೊರೆಕಾಣಿಕೆಯ ದಿಬ್ಬಣ ಮೆರವಣಿಗೆ ಬರಬೇಕು ಎನ್ನುವ ಹಿನ್ನೆಲೆಯಲ್ಲಿ ಸಭೆ ಮಾಡಲಾಯಿತು. ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿಂದ ಮಂಗಳೂರಿಂದ ಕೂಡ ಸಹಕಾರ ಕೊಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ 2-3 ಸಭೆ ಆಗಿದೆ. ನಿನ್ನೆ ಅವರು ಇವತ್ತು ಇಲ್ಲಿಗೆ ಕೂಡ ಸಭೆಯನ್ನು ಮಾಡಲಿಕ್ಕೆ ಬರುವುದರ ಮುಖಾಂತರ ಈ ಒಂದು ಬ್ರಹ್ಮಕಲಶೋತ್ಸವಕ್ಕೆ ನೆರೆಯ ಮಂಗಳೂರು ಸುತ್ತಮುತ್ತ ಎಲ್ಲ ಪ್ರದೇಶದಿಂದ ಅತ್ಯಂತ ದೊಡ್ಡ ಒಂದು ಸಹಕಾರವನ್ನು ನಿರೀಕ್ಷೆ ಮಾಡಿದ್ದೇವೆ. ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಆಗಿದೆ. ನಾಡಿದ್ದು 1ನೇ ತಾರೀಕು ಈಗಾಗಲೇ ಬ್ರಹ್ಮಕಲಶೋತ್ಸವಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡುವುದರ ಮುಖಾಂತರ 1ನೇ ತಾರೀಕು ಬ್ರಹ್ಮಕಲಶೋತ್ಸವಕ್ಕೆ ಪೂರ್ವಭಾವಿಯಾಗಿ ನಮ್ಮ ತೊಕ್ಕೋಟು ನಾಗಬ್ರಹ್ಮಸ್ಥಾನದ ಒಂದು ಕ್ಷೇತ್ರದಿಂದ ಇಲ್ಲಿ ಹೊರೆಕಾಣಿಕೆ ಮೆರವಣಿಗೆಯ ದಿಬ್ಬನ ಯಾತ್ರೆಯು ನಮ್ಮ ದೇವಸ್ಥಾನಕ್ಕೆ 1ನೇ ತಾರೀಕಿಗೆ ಬರಲಿಕ್ಕಿದೆ. ಮಂಗಳೂರಿಂದ ಶರವ ಮಹಾಗಣಪತಿ ದೇವಸ್ಥಾನದಿಂದ ಸರಿಸುಮಾರು 3:30 ಗಂಟೆಗೆ ಅಲ್ಲಿಂದ ಪ್ರಾರಂಭ ಆಗಿದ್ರೆ ನಮ್ಮ ತೊಕ್ಕೋಟಲ್ಲಿ ನಾಗಬ್ರಹ್ಮಸ್ಥಾನದಿಂದ 5 ಗಂಟೆಗೆ ಹೊರಡುವ ಬಗ್ಗೆ ಈಗಾಗಲೇ ತೀರ್ಮಾನವನ್ನು ಮಾಡಿ ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಂಡಿದ್ದೇವೆ.
ಸರಿಸುಮಾರು ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಾಹನಗಳ ಜಾಥದೊಂದಿಗೆ ಹೊರೆಕಾಣಿಕೆಯನ್ನು ತರುವ ಬಗ್ಗೆ ಈಗಾಗಲೇ ಸಂಘ ಸಂಸ್ಥೆಗಳು ಭಾರಿ ಉತ್ಸುಕದಿಂದ ಸಭೆಯನ್ನು ಮಾಡಿದ್ದಾರೆ. ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿದ್ದಾರೆ. 1 ತಾರೀಕಿಗೆ ಸಂಜೆ ಅಲ್ಲಿಂದ ಮೆರವಣಿಗೆ ಬಂದ ನಂತರ ಮುಂದಿನ ದಿನಗಳಲ್ಲಿ 1ನೇ ತಾರೀಕಿಂದ 6ನೇ ತಾರೀಕು ತನಕ ನಡೆಯುವಂಥ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ವಿವಿಧ ರೀತಿಯ ಧಾರ್ಮಿಕ ಕಾರ್ಯದೊಂದಿಗೆ, ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮದೊಂದಿಗೆ ನಮ್ಮ ನೀಲೇಶ್ವರ ಕುಂಟಾರು ರವೀಶ್ ತಂತ್ರಿಯವರ ಮುಖೇನ, ಅವರ ಮಾರ್ಗದರ್ಶನದಲ್ಲಿ, ಅವರ ಪೌರೋಹಿತ್ಯದಲ್ಲಿ, ಅವರು ಈ ದೇವಸ್ಥಾನದ ತಂತ್ರಿವರ್ಯರಾಗಿ ಅವರ ಮಾರ್ಗದರ್ಶನದಲ್ಲಿ ನಡೆಯುವಂಥ ಎಲ್ಲ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮ 1ರಿಂದ 6ನೇ ತಾರೀಕು ತನಕ ನಡೆಯಲಿಕ್ಕಿದೆ. ಅವರ ಮುಖಾಂತರ ಈ ಒಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿದೆ. 1ನೇ ತಾರೀಕು ಹೊರೆಕಾಣಿಕೆ ದಿಬ್ಬನ ಬಂದ ನಂತರ ಪ್ರತಿನಿತ್ಯ ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನದ ಅನ್ನಪ್ರಸಾದದ ವ್ಯವಸ್ಥೆ, ರಾತ್ರಿ ಅನ್ನ ಪ್ರಸಾದದ ವ್ಯವಸ್ಥೆ ನಿರಂತರವಾಗಿ ಈ ಒಂದು ದೇವಸ್ಥಾನದ ಪುಣ್ಯ ಕಾರ್ಯದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗೆ ಬೇಕಾದಂಥ ವ್ಯವಸ್ಥಿತ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಕಾರ್ಯಕರ್ತರ ಜೋಡಣೆಯ ಜೊತೆಗೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮುಂದುಗಡೆ ವೇದಿಕೆ, ಅದಕ್ಕೆ ಬೇಕಾದಂಥ ಸುಸಜ್ಜಿತ ವಾತಾವರಣ ಇರುವಂಥ ಸಭಾಂಗಣದ ವ್ಯವಸ್ಥೆ, ಬೇಕಾದಂಥ ನೀರಿನ ವ್ಯವಸ್ಥೆ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಸ್ಥಳೀಯ ಜನರು ಕೂಡ ಇದಕ್ಕೆ ಸಹಕಾರವನ್ನು ಮತ್ತು ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಕಾರಣದಿಂದ ಯಾವುದೇ ರೀತಿಯ ಒತ್ತಡಗಳು ಬಾರದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಪರ ಊರಿನ ಸಂಘ ಸಂಸ್ಥೆಗಳ ಮಾರ್ಗದರ್ಶನದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಮಾಡುವ ಸಭೆಗಳು ಈಗಾಗಲೇ ಮುಕ್ತಾಯಗೊಂಡಿದೆ ಮತ್ತು ಅದಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಮಾಡಿದ್ದೇವೆ. 1ನೇ ತಾರೀಕಿಗೆ ನಮ್ಮ ಊರಿನ ಎಲ್ಲ ಹಿರಿಯರ, ವಿಶೇಷವಾಗಿ ನಮ್ಮ ದೇವಮೂಲ್ಯನ, ನಮ್ಮ ಉಳ್ಳಾಲ್ತಿ ಧರ್ಮರಸರ, ಆ ಕ್ಷೇತ್ರದ ನಮ್ಮೆಲ್ಲರ ಹಿರಿಯರು ಮೂಲ್ಯನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಊರಿನ ಎಲ್ಲ ದೈವಸ್ಥಾನಗಳ ವಿವಿಧ ಸಮಾಜದ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಉಗ್ರಾಣ ಮುಹೂರ್ತಕ್ಕೆ ಚಾಲನೆಯನ್ನು ಬೆಳಿಗ್ಗೆ 9 ಗಂಟೆಗೆ ಈ ಒಂದು ದೇವಸ್ಥಾನದ ಪ್ರಾಂಗಣದಲ್ಲಿ ಕೊಡಲಿಕ್ಕಿದ್ದಾರೆ. ಮಧ್ಯಾಹ್ನ ನಂತರ ಹಸಿರು ಹೊರೆಕಾಣಿಕೆ ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಕೂಡ ಸುಂದರ ಉಳ್ಳಾಲ್ ಆಡಳಿತ ಮುಕ್ತೇಶ್ವರರು, ಮಲ್ರಾಯ ದೇವಸ್ಥಾನದ ಅವನು ಮುಖ್ಯಸ್ಥರು, ಅವರು ಬಾಬು ಶಾಸ್ತ್ರ ಕಿನ್ಯ ಇರ್ಬೋದು, ಇನ್ನಿತರ ಬೇರೆ ಬೇರೆ ದೇವಸ್ಥಾನದ ಪ್ರಮುಖರಿರ್ಬೋದು ಮತ್ತು ದೈವಸ್ಥಾನದ ಜಾತಿ ಪ್ರಮುಖರು ಎಲ್ಲರೂ ಕೂಡ ಆ ದಿವಸ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಹೊರೆಕಾಣಿಕೆ ಮೆರವಣಿಗೆಯನ್ನು ಅದ್ದೂರಿಯಿಂದ ತರಲಿಕ್ಕೆ ಸಹಕಾರವನ್ನು ಮಾಡಲಿಕ್ಕಿದ್ದಾರೆ. ನಂತರ ಮರುದಿವಸ ನಡೆಯುವಂಥ ಕಾರ್ಯಕ್ರಮದಲ್ಲಿ ಈ ದೇವಸ್ಥಾನಕ್ಕೆ ಪ್ರಾರಂಭದ ದಿನಗಳಲ್ಲಿ ಶಿಲಾನ್ಯಾಸ, ಈ ದೇವಸ್ಥಾನಕ್ಕೆ ಮೊದಲ ಒಂದು ಶಿಲಾನ್ಯಾಸ ಮಾಡಿ ಈ ದೇವಸ್ಥಾನಕ್ಕೆ ಹೊಸ ಚೈತನ್ಯವನ್ನು ಕೊಟ್ಟಂಥ ಸನ್ಮಾನ್ಯ ಡಾಕ್ಟರ್ ಶ್ರೀ ಭೀಮೇಶ್ವರ ಜೋಶಿ ಅವರು, ಧರ್ಮದರ್ಶಿಗಳು, ನಮ್ಮ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಹೊರನಾಡು ದೇವಸ್ಥಾನದ ಅತ್ಯಂತ ಒಳ್ಳೆಯ ಮನಸ್ಸಿನವರು, ಹೃದಯವಂತರು ಮತ್ತು ಅವರ ಕೈಗುಣ ಅತ್ಯಂತ ಒಳ್ಳೆಯ ಗುಣವಂತರವರು. ಅವರ ಮತ್ತೆ ಈ ಒಂದು ಬ್ರಹ್ಮಕಲಶೋತ್ಸವದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಭೀಮೇಶ್ವರ ಜೋಶಿ ಅವರು ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರು ಬರ್ತಾರೆ. ಅದೇ ರೀತಿ ಡಾಕ್ಟರ್ ಕುಂಟಾರು ರವೀಶ್ ತಂತ್ರಿ ಅವರು, ಈ ಕ್ಷೇತ್ರದ ಶಾಸಕರು ಮತ್ತು ವಿಧಾನಸಭೆ ಅಧ್ಯಕ್ಷರಾದ ಸನ್ಮಾನ್ಯ UT ಖಾದರ್ ಅವರು, ಅರುಣ್ ಶ್ಯಾಮ್ ಅವರು, ನಮ್ಮ ವಿವಿಧ ರಾಜಕೀಯ ಮತ್ತು ಸಾಮಾಜಿಕ ಸಂಘಟನಾತ್ಮಕ ಕೆಲಸ ಕಾರ್ಯದಲ್ಲಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ, ಉಡುಪಿ ಜಿಲ್ಲೆಯ ಬೇರೆ ಬೇರೆ ನಮ್ಮ ಪ್ರಮುಖರು, ದಾನಿಗಳು, ಹಿತೈಷಿಗಳು ಮರುದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದೇ ದಿವಸ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ನಂತರ 3ನೇ ತಾರೀಕು ಕೂಡ ಕಟೀಲಿನ ಹಸರಣ್ಣರು, ನಮ್ಮ ಬಂಟ್ವಾಳದ ರಾಜೇಶ್ ನಾಯ್ಕರು, ಈ ರೀತಿ ಅನೇಕ ಧಾರ್ಮಿಕ ಸಾಮಾಜಿಕ ಮುಖಂಡರು ಕೂಡ ನಮ್ಮ ಜಿಲ್ಲೆ ಮತ್ತು ಹೊರ ರಾಜ್ಯದಿಂದ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. 4ನೇ ತಾರೀಕು ನಮ್ಮ ಕಟೀಲ್ನ ಅನಂತ ಪದ್ಮನಾಭ ಹಸರಣ್ಣರು, ಹಾಗೆ ಉತ್ತರ ವಿಧಾನಸಭಾ ಕ್ಷೇತ್ರ ಭರತ್ ಶೆಟ್ಟಿ ಅವರು, ಗುರ್ಮೆ ಸುರೇಶ್ ಶೆಟ್ಟಿ ಅವರು, ಯಶ್ಪಾಲ್ ಸುವರ್ಣರು, ಭಾಗೀರಥಿ ಮುರುಳಿ ಅವರು, ಈ ರೀತಿ ಅನೇಕ ನಮ್ಮ ದೇವಸ್ಥಾನದ ಪ್ರಮುಖರು ಭಾಗವಹಿಸ್ತಾರೆ. ರಾತ್ರಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. 5ನೇ ತಾರೀಕು ಮತ್ತೆ
ಉಮಾನಾಥ್ ಕೋಟ್ಯಾನ್ರು, ಹರೀಶ್ ಪುಂಜರು, ಸದಾನಂದ ಶೆಟ್ಟಿಯವರು, ರಾಜಾರಾಮ್ ಭಟ್ರು, ಇನ್ನಿತರ ಅನೇಕ ಹಿರಿಯರು ಭಾಗವಹಿಸುವುದರ ಮುಖಾಂತರ ಈ ಒಂದು 5ನೇ ತಾರೀಕಿನ ಕಾರ್ಯಕ್ರಮ ಕೂಡ ನಡೀತದೆ. 6ನೇ ತಾರೀಕು ಈ ಒಂದು ಮಹತ್ವದ ಬ್ರಹ್ಮಕಲಶೋತ್ಸವದ ದಿನ. ಆ ದಿನ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ, ಭದ್ರಕಾಳಿ ದೇವರ ಪ್ರತಿಷ್ಠೆ, ಎಲ್ಲ ಕಾರ್ಯಕ್ರಮದ ನಂತರ ನಡೆಯುವಂಥ ಧಾರ್ಮಿಕ ಸಹ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು, ಎಜೆ ಶೆಟ್ಟಿ ಅವರು, ನಮ್ಮ ಜಿಲ್ಲೆಯ ಸಂಸದರಾದ ಸನ್ಮಾನ್ಯ ಬ್ರಜೇಶ್ ಚೌಟ ಅವರು, ನಮ್ಮ ಜಿಲ್ಲೆಯ ಮಾಜಿ ಸಂಸದರು, ನಮ್ಮ ರಾಜ್ಯದ BJPಯ ಮಾಜಿ ಅಧ್ಯಕ್ಷರು ಆಗಿರುವ ನಳಿನ್ ಕುಮಾರ್ ಕಟೀಲ್ ಅವರು, ವೇದವ್ಯಾಸ್ ಕಾಮತ್ ಅವರು, ಅಶೋಕ್ ರೈ ಅವರು, ಡಾಕ್ಟರ್ ಟಿ ಶ್ಯಾಮ್ ಭಟ್ ಅವರು, ಇನ್ನಿತರ ಅನೇಕ ಹಿರಿಯರು ಮತ್ತು ಧಾರ್ಮಿಕ ಮುಖಂಡರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಒಟ್ಟು 6 ದಿನಗಳ ನಿರಂತರ ಧಾರ್ಮಿಕ ಕಾರ್ಯದಲ್ಲಿ ಬ್ರಹ್ಮಕಲಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಅದಕ್ಕೆ ಪೂರಕವಾಗಿ ನಿನ್ನೆ ನಮ್ಮ ಪ್ರಚಾರದ ಪ್ರಮುಖರಾಗಿರುವಂಥ ಜಗದೀಶ್ ಆಚಾರ್ಯ ಅವರ ಒಂದು ನೇತೃತ್ವದಲ್ಲಿ ನಿನ್ನೆ ಈ ಉಮಾಮಹೇಶ್ವರಿ ದೇವರ ಹೆಸರಿನಲ್ಲಿ ಅವರೊಂದು ಭಕ್ತಿ ಗೀತೆಯನ್ನು ನಿನ್ನೆ ಅನಾವರಣ, ಅವರು ಬರೆದಿರುವಂಥ ಭಕ್ತಿ ಗೀತೆಯನ್ನು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ನಿನ್ನೆ ಉದ್ಘಾಟನೆ ಮಾಡೋದರ ಮುಖಾಂತರ ಈ ಬ್ರಹ್ಮಕಲಶೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ನಿರಂತರವಾಗಿ ಬೇರೆ ಬೇರೆ ರೀತಿಯ ಪ್ರಚಾರ ಕಾರ್ಯ ಇರ್ಬೋದು, ಸಾಮಾಜಿಕ ಜಾಲದಲ್ಲಿ ಇರ್ಬೋದು, ಇನ್ನಿತರ ಅನೇಕ ಸೋಷಲ್ ಮೀಡಿಯಾ ಇರ್ಬೋದು, ಮತ್ತು ನಮ್ಮ ಹೊರಗಡೆ ಅಲಂಕಾರದ ಮುಖಾಂತರ ಬೇರೆ ಬೇರೆ ರೀತಿಯ, ನಾವು ಹೇಳಿದ್ದಕ್ಕಿಂತ ಹೆಚ್ಚು ವಿವಿಧ ರೀತಿಯ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ನಮ್ಮ ಈ ಬ್ರಹ್ಮಕಲಶೋತ್ಸವ 14 ವರ್ಷಗಳ ನಂತರ ನಡೆಯುವಂಥ ಈ ಒಂದು ಉಮಾಮಹೇಶ್ವರಿ ದೇವರ ಕಾಪಿಕಾಡ್ನ ಬ್ರಹ್ಮಕಲಶೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಿಮ್ಮೆಲ್ಲರ ಸಹಕಾರದಿಂದ ಮಾಡುವುದಾಗಿ ತೀರ್ಮಾನವನ್ನು ಮಾಡಿದ್ದೇವೆ. ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲಿ, ಊರಿನ ಭಕ್ತರಲ್ಲಿ ಮತ್ತು ಪರ ಊರಿನ ಎಲ್ಲ ಆತ್ಮೀಯ ಭಕ್ತರಲ್ಲಿ, ಎಲ್ಲ ಸಮಾಜದ ಬಾಂಧವರಲ್ಲಿ ವಿನಂತಿಯನ್ನು ಮಾಡೋದು, ಈ ಒಂದು ಬ್ರಹ್ಮಕಲಶೋತ್ಸವ ಒಂದು ಐತಿಹಾಸಿಕವಾದ ಒಂದು ಬ್ರಹ್ಮಕಲಶೋತ್ಸವ ಕಾರ್ಯ ಆಗಲಿಕ್ಕಿದೆ. ಲಕ್ಷಾಂತರ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಲಕ್ಷಾಂತರ ಜನ ಈ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಲಕ್ಷಾಂತರ ಜನ ದೇವಿ ಅನ್ನಪೂರ್ಣೇಶ್ವರಿಯ, ಉಮಾಮಹೇಶ್ವರಿಯ ಈ ಒಂದು ಕೃಪೆಯಿಂದ, ಅವರ ಅನುಗ್ರಹದಿಂದ ನಡೆಯುವಂಥ ಕಾರ್ಯದಲ್ಲಿ ಎಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಎಲ್ಲರ ಹತ್ರ ವಿನಂತಿ ಮಾಡೋದು, ಎಲ್ಲರೂ ಕೂಡ ಈ ಒಂದು ಕಾರ್ಯದಲ್ಲಿ ಭಾಗಿಗಳಾಗಬೇಕು, ಎಲ್ಲರೂ ಸಹಕಾರವನ್ನು ಕೊಡಬೇಕು. ತನು ಮನ ಧನಗಳಿಂದ ನಿಮ್ಮೆಲ್ಲ ಸಹಕಾರವನ್ನು ಕೊಡಬೇಕು. ನಾವು ವಿತರಣೆ ಆಮಂತ್ರಣ ಪತ್ರ ಕೊಡುವಂಥ ಸಂದರ್ಭದಲ್ಲಿ ಯಾರಿಗಾದರೂ ಕೊಡಲಿಕ್ಕೆ ತೊಂದರೆ ಆಗಿದ್ದರೆ, ಏನಾದರೂ ವ್ಯತ್ಯಾಸ ಆಗಿದ್ದರೆ ಎಲ್ಲವನ್ನ ದೇವರ ಈ ಒಂದು ಹೆಸರಿನಲ್ಲಿ ಮನ್ನಿಸಿ ಎಲ್ಲ ಆತ್ಮೀಯ ಬಂಧುಗಳು ಕೂಡ ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಎಲ್ಲರೂ ಕೂಡ ಕಾರ್ಯಕರ್ತರಾಗಿ ತಮ್ಮ ತಮ್ಮ ಸೇವೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಬೇಕು ಅಂತ ಮತ್ತೆ ವಿನಂತಿಯನ್ನು ಮಾಡಿ, ಮಾಧ್ಯಮದ ನೀವು ಕೂಡ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು. ನಮ್ಮ ಈ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಕಾರ್ಯವನ್ನು ಇಡೀ ದೇಶಕ್ಕೆ ವಿದೇಶಕ್ಕೆ ತಿಳಿಸುವಂಥ ಕೆಲಸವನ್ನು ಕೂಡ ಮಾಧ್ಯಮದ ಮುಖಾಂತರ ನೀವು ಕೂಡ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿ, ಮತ್ತೆ ಎಲ್ರಿಗೂ ಅತ್ಯಂತ ಪ್ರೀತಿಯ ಆಹ್ವಾನವನ್ನು ದೇವಸ್ಥಾನದ ಎಲ್ಲ ಪ್ರಮುಖರ ಪರವಾಗಿ ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಇಚ್ಛೆ ಪಡ್ತೇನೆ. ತಾರೀಕು 1ರಿಂದ 6 ತನಕ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗ್ತೀವಿ. ಯಾಕೆಂದರೆ ಅದಕ್ಕೋಸ್ಕರ ಅದರ ಪ್ರಾಯೋಜಕರು ಇದ್ದಾರೆ. 1ನೇ ತಾರೀಕದಂದು ಶನೀಶ್ವರ ಮಹಾತ್ಮೆ 3 ನಾಟಕಗಳು ಭಾಳ ಅದ್ಧೂರಿಯಾದಂಥ ನಾಟಕ. ಯಾಕೆಂದರೆ ಎಲ್ಲ ಜನಮನ್ನಣೆ ಗಳಿಸಿದಂಥ ನಾಟಕಗಳಿದೆ. ಅದೇ ರೀತಿ ನೃತ್ಯ ವೈಭವ ಅರವಳ ಪ್ರತಿಷ್ಠಾನದವರಿಂದ ತಾರೀಕು ಅದು 3ರಂದು. ಅದೇ ರೀತಿ ತಾರೀಕು 2ರಂದು ವೈರಲ್ ವೈಶಲ್ಯ ಎಂಬ ತುಳು ಸಾಮಾಜಿಕ ನಾಟಕ. ಅದೇ ರೀತಿ ತಾರೀಕು 4ರಂದು ಭಕ್ತಿ ಭಾವಗಾನ ನಮ್ಮ ಜಗದೀಶ್ ಆಚಾರ್ಯ ತುಕೋಡ್ ಮತ್ತು ಬಳಗದವರಿಂದ. ಅದೇ ರೀತಿ ತಾರೀಕು 5ರಂದು ಕಾಪಿಕಾಡು ಮಿತ್ರ ಮಂಡಲ ಪ್ರಾಯೋಜಕತ್ವದ ಪುರಿಪುದಪ್ಪೆ ಜಲದುರ್ಗೆ. ಬ್ರಹ್ಮಕಲಶೋತ್ಸವದಂದು ನಮ್ಮ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಪ್ರಾಯೋಜಕತ್ವದಲ್ಲಿ ಶಿವಾಜಿ ಈ ನಾಟಕ ಪ್ರದರ್ಶನಗಳಿಗಿದೆ. ಅದೇ ರೀತಿ ನಾವು ಈ ಒಂದು ಸ್ಥಳೀಯ ಮಕ್ಕಳಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಒಂದು 3 ದಿವಸ ಕೊಟ್ಟಿದ್ದೇವೆ. ಅವರ ಪ್ರತಿಭೆಯನ್ನು ಅನಾವರಣಗೊಳಿಸುವ ಮುಖಾಂತರ ಈ ಒಂದು ನಮ್ಮ ಬ್ರಹ್ಮಕಲಶ ವೇದಿಕೆ ಅವರಿಗೆ ಅವಕಾಶವನ್ನು ಕಲ್ಪಿಸಿದೆ. ಈಗಾಗಲೇ ತುಂಬ ನಮ್ಮ ಇಲ್ಲಿ ಊರಿನ ಪುಟಾಣಿ ಮಕ್ಕಳು ಅದಕ್ಕೆ ಹೆಸರುಗಳನ್ನು ನೋಂದಾಯಿಸಿದ್ದಾರೆ. ಅದೇ ರೀತಿ ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾಯೋಜಕದಡಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಭಾಳ ಒಳ್ಳೊಳ್ಳೆಯ
ಜನ ಮನ್ನಣೆ ಗಳಿಸಿದ ನಾಟಕಗಳು, ಅದೇ ರೀತಿ ಭಕ್ತಿಭಾವ ಗಾನ, ನೃತ್ಯ ವೈಭವ ಈ ಒಂದು ನಮ್ಮ ಉಮಾಮಹೇಶ್ವರಿ ಕಲಾ ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ಪತ್ರಿಕಾಗೋಷ್ಠಿಗೆ ಆಗಮಿಸಿದ ನಮ್ಮೆಲ್ಲ ಪ್ರೀತಿಯ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮ ಬಂಧುಗಳೇ, ನಮ್ಮ ಕ್ಷೇತ್ರದ ಬ್ರಹ್ಮಕುಳ ಸಮಿತಿ ಹಾಗೂ ಆಡಳಿತ ಮಂಡಳಿ ಪರವಾಗಿ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ವೇದಿಕೆಯಲ್ಲಿದ್ದಂಥ ನಮ್ಮೆಲ್ಲ ಆಡಳಿತ ಮಂಡಳಿ, ನಮ್ಮ ಅಧ್ಯಕ್ಷರು ಸತೀಶ್ ಕುಂಬಲ್ ಅವರು ಕೂಡ ಅನಂತ ವಂದನೆಗಳನ್ನು ಸಲ್ಲಿಸಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮುಕ್ತಾಯ ಮಾಡ್ತಿದ್ದೇವೆ.